ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಾಗರ ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯನ್ನ ಗುರುವಾರ ರಾತ್ರಿ ಸಾಗರದ ಸಾಗರ ಹೋಟೆಲ್ ಸರ್ಕಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಸತೀಶ್ ಜೋಗಿ ವಹಿಸಿದ್ದರು. 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಧ್ಯರಾತ್ರಿ 12:05 ಶ್ರೀಯುತ ವೆಂಕಟೇಶ್ ಜಿಎಸ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಸ್ಥಳೀಯ ಮುಖಂಡರು ಈ ವೇಳೆ ಉಪಸ್ಥಿತರಿದ್ದರು. ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಇದೇ ಕಾರ್ಯಕ್ರಮ, ಅಖಂಡ ಭಾರತ ಸಂಕಲ್ಪ ಕಾರ್ಯಕ್ರಮ. ನಮ್ಮ ದೇಶದ ಇತಿಹಾಸ ಏನೆಲ್ಲ ಆಯ್ತು ಅನ್ನುವಂಥದ್ದನ್ನು ಒಂದ್ಸರಿ ನೆನಪು ಮಾಡ್ಕೊಳ್ಬೇಕಂತ ಸಂಗತಿ. ಇತಿಹಾಸದಲ್ಲಿ ಕೆಲವು ಹಿರಿಯರು ಹೇಳ್ತಾರೆ, ಯಾರು ಇತಿಹಾಸವನ್ನ ಅವಲೋಕನ ಮಾಡೋದಿಲ್ಲ ಅವನಿಗೆ ಭವಿಷ್ಯಕ್ಕಿಲ್ಲ. ಹಾಗಾಗಿ ನಮ್ಮ ದೇಶದ ಇತಿಹಾಸ ಹೇಗೆ ನಡ್ಕೊಂಡು ಬಂತು, ಇವತ್ತಿನ ಶಾಲಾ ಮಕ್ಕಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂತಂದ್ರೆ ಒಂದು ಪೇಜಲ್ಲಿ ಒಂದು 4-5 ಸಾಲುಗಳಲ್ಲಿ ಮುಗಿಸ್ತಾರೆ. ಇನ್ನು ಶಾಲೆಗಳಲ್ಲಿ ಯಾವುದೋ ಒಂದು ಸಿಹಿಯನ್ನ ಕೊಟ್ಟು ಅವತ್ತೊಂದು ರಜಾ ಕೊಟ್ಟು ಕಾರ್ಯಕ್ರಮದಲ್ಲಿ ಮುಗಿಸ್ತಾರೆ. ಆದ್ರೆ ನಿಜವಾದ ಇತಿಹಾಸ ಬಂದ್ರೆ ಇವತ್ತಿನ ಯುವ ಸಮಾಜ ಸೆಟೆದು ನಿಲ್ತಾರೆ. ಆ ಇತಿಹಾಸವನ್ನ ಮುಚ್ಚಿಟ್ಟು ನಮಗೆ ಅಹಿಂಸೆಯಿಂದ ಸ್ವತಂತ್ರ ಬಂತು, ಕೇವಲ ಇವರಿಂದ ಮಾತ್ರ ಸ್ವತಂತ್ರ ಬಂತು, ಇಷ್ಟನ್ನು ಮಾತ್ರ ಹೇಳ್ಕೊಡ್ತಾ ಬಂದು ಅದು ಏನ್ ನಡೀತು, ವಾಸ್ತವವಾಗಿ ನಮಗೆ ಸ್ವತಂತ್ರ ಹೇಗೆ ಬಂತು ಅನ್ನುವಂಥದ್ದು ಭಾರಿ ಅವಶ್ಯಕತೆ ಇರತಕ್ಕಂಥ ವಿಷಯ. ಅದು ಇವತ್ತು ಹೇಗಿದೆ ಪರಿಸ್ಥಿತಿ ಅಂತಂದ್ರೆ, ಕವಿ ಹೇಳ್ತಾರೆ, 3 ಸಾಗರ 100 ಮಂದಿರ ದೈವ ಶಾಸ್ತ್ರವಿದ್ದೊಡೆ, ಗಂಗೆ ಇದ್ದೊಡೆ, ಸಿಂಧು ಇದ್ದೊಡೆ, ಗಿರಿ ಹಿಮಾಲಯವಿದ್ದೊಡೆ, ವೇದವಿದ್ದೊಡೆ, ಶಾಸ್ತ್ರವಿದ್ದೊಡೆ, ಘನ ಪರಂಪರೆ ಇದ್ದೊಡೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲೆಗೆ ನಿದ್ರಿಸುತ್ತಿದ್ದರೆ. ಹೇಳ್ಕೊಳ್ಳಿಕ್ಕೆ ಎಲ್ಲವೂ ನಮ್ಮ ಹತ್ರ. ಅದು ಇವತ್ತು ಸಮಾಜ ಇದೆ, ನಿದ್ದೆಯ ಮಂಪರ್ನಲ್ಲಿದೆ.